ಹಾಯ್ ಫ್ರೆಂಡ್ಸ್, ಇವತ್ತು ಮಧ್ಯಾಹ್ನ ಊಟಕ್ಕೆ ಉದ್ದಿನ ಹಪ್ಪಳ, ಅದು ಗ್ಯಾಸ್ ಒಲೆಗೆ ಸುಡ್ತಾ ಇರೋದು. ತಂಬಳಿ ಸಾರು ಕುದೀತಾ ಇದೆ. ನನ್ನ ಹೆಂಡತಿ ಮನೆ ಕೆಲಸ ಎಲ್ಲ ಮಾಡಿ ಪಾತ್ರೆ ತಿಕ್ಕಿ ಬಟ್ಟೆ ತೊಳೆದು ಬಂದು ಮಧ್ಯಾಹ್ನ 2:30 ಆಯಿತು. ಈಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದಾಳೆ. ಇದಾದ ನಂತರ ಮತ್ತೆ ಊಟ ಮಾಡಿದ್ದು ಪಾತ್ರೆ ತಿಕ್ಕೋದು, ಕಸ ಗುಡಿಸೋದು, ನೆಲ ಒರೆಸೋದು, ಹಾಗೆ ಮಾಡ್ತಾ ಹೊತ್ತಿಗೆ ನನ್ನ ಮಗಳು ಬರ್ತಾಳೆ. ಅವಳಿಗೆ ಬಟ್ಟೆ ಚೇಂಜ್ ಮಾಡಿ ಅವಳಿಗೆ ಊಟ ಮಾಡಿಸಿ, ಅಂಗನವಾಡಿಗೆ ಊಟ ಮಾಡಿ ಬಂದಿರ್ತಾಳೋ ಇಲ್ವೋ, ಇಲ್ಲಿ ಊಟ ಮಾಡಿಸಿ ಮನಗಿಸಿ ಮತ್ತೆ ಸಾಯಂಕಾಲ ಆಗುತ್ತೆ, ಮತ್ತೆ ಅಡುಗೆ ಚಾಲು. ಇದು ರೂಟೀನ್. ತಂಗಿ ಮೆಸೇಜ್ ಬಂದಿಲ್ಲ ಅದು ಇಲ್ಲ. ಸ್ಕೂಲಲ್ಲಿ ಮನ್ಕಂಡಾಳ, ಊಟ ಮಾಡಿದ್ದಾಳ ಅಂತ ಅವರು ಟೀಚರು ನಮಗೆ ಮೆಸೇಜ್ ಮಾಡ್ತಾ ಇರ್ತಾರೆ ನನ್ನ ಹೆಂಡತಿಗೆ. ಅದನ್ನೇ ಕೇಳಿದ್ಲು ನನ್ನ ಹೆಂಡತಿ. ಗೊತ್ತದ್ಲೇ ಉದ್ದಿನ ಹಪ್ಪಳ ಹುರಿತಾ ಇರ್ತಾರೆ ಊಟಕ್ಕೆ. ತಂಬಳಿ ಸಾರಿಗೆ ಚೆನ್ನಾಗಿದೆ. ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಬೆಳಿಗ್ಗೆ ತಿಂಡಿಗೆ ಎಗ್ ಬುರ್ಜಿ, ಆಮೇಲೆ ಚಿಕನ್ ಮೊಟ್ಟೆ, ಎಂಥದ್ದು ಚಿಕನ್ ಕೈಮಾ ಉಂಡೆ, ಆಮೇಲೆ ಇದು ಹೆದ್ರ ಹಿಂಡಿ ಶೇಂಗಾ ಪುಟಾಣಿ ಹಿಂಡಿ, ಇದು ಮೆಣಸಿಂಡಿ. ಇದಕ್ಕೆಲ್ಲ ಸೇರ್ಕೊಂಡು ರೊಟ್ಟಿ ಹಾಕ್ಕೊಂಡು ತಿನ್ನೋಣ. ಆಮೇಲೆ ಹಾಗೆ ಸೂಪರ್ ಮಾರ್ಕೆಟಲ್ಲಿ ಎಲ್ಲ ಐಟಮ್ ತಗೊಬಂದೆ. ಆಮೇಲೆ ಹಸಿರು ತರಕಾರಿನ ತಿನ್ನೋದು ಬಹಳ ಆರೋಗ್ಯಕ್ಕೆ ಒಳ್ಳೆಯದು. ಹಾಗಾಗಿ ಎಲ್ಲ ಹಸಿರಾಗಿದೆ, ಉಳ್ಳಾಗಡ್ಡಿ ಒಂದು ಬಿಟ್ಟು, ಮೆಣಸು, ಡೊಣ್ಗಾಯಿ, ಆಮೇಲೆ ಸೌತೆಕಾಯಿ, ಕ್ಯಾರೆಟು, ಈರುಳ್ಳಿ ಇದೆಲ್ಲ ತೆಗೆದುಕೊಂಡು ಬಂದೆ ಫ್ರೆಂಡ್ಸ್.